ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಸುಮಾರು ಜನ ಗೌರ್ಮೆಂಟ್ ಜಾಬ್ ಎಲ್ಲಾದರೂ ಸಿಗುತ್ತಾ, ಗೌರ್ಮೆಂಟ್ ಜಾಬ್ ಎಲ್ಲಾದರೂ ಸಿಗುತ್ತಾ ಅಂತ ವಿಚಾರಿಸ್ತಿರ್ತಾರೆ, ಕೇಳ್ತಿರ್ತಾರೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ತಂದಿದ್ದೀನಿ. ಓಕೆನಾ? ಬನ್ನಿ, ಅದು ಯಾವ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಹೇಳ್ತೀನಿ. ಇಂಡಿಯನ್ ಪೋಸ್ಟ್ ಆಫೀಸ್. ನಮ್ಮ ಪೋಸ್ಟ್ ಆಫೀಸ್ ಕೇಳಿರ್ಬೋದಲ್ವಾ ನೀವು? ಸೊ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಇದಕ್ಕೆ ಫಸ್ಟ್ ಕ್ವಾಲಿಫಿಕೇಶನ್ ಹೇಳ್ಬಿಡ್ತೀನಿ. 10th ಪಾಸು ಮತ್ತು 12th ಪಾಸ್ ಇರಬೇಕು. 10th ಆ್ಯಂಡ್ 12th ಪಾಸ್ ಇರಬೇಕು. ಇದು 2024 2024 ರಿಕ್ರೂಟ್ಮೆಂಟ್ ನಡೀತಾ ಇದೆ. ಓಕೆನಾ? ಅದು 10th ನಿಮಗೆ 50 ಭಾಗದಷ್ಟು ಅಂದರೆ 50% ಮಾರ್ಕ್ಸ್ ಬಂದಿರಬೇಕು, ಪಾಸ್ಔಟ್ ಆಗಿರಬೇಕು 50%. ಓಕೆನಾ? ಸ್ಯಾಲ್ರಿ ಬಂದ್ಬಿಟ್ಟು ಇಲ್ಲಿ 3 ಕ್ಯಾಟಗರಿ ಇದೆ ಪೋಸ್ಟ್ ಆಫೀಸಲ್ಲಿ. ಆ ಒಂದು ಕ್ಯಾಟಗರಿ ಬಂದ್ಬಿಟ್ಟು 10th ಪಾಸು, ಇನ್ನೊಂದು 12th ಪಾಸು. ಸೊ ಇದಕ್ಕೆ ಏಜ್ ಲಿಮಿಟ್ ಅಂತಿದೆ. ಮಿನಿಮಮ್ ಇಸ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ ಇಸ್ 40 ಒಳಗಡೆ. ಮಿನಿಮಮ್ 18, 40 ಒಳಗಡೆ ನಮ್ಮ ಇಂಡಿಯನ್ ಪೋಸ್ಟ್ ಆಫೀಸ್ದು. ಅದು ವೆಬ್ಸೈಟ್ ನಾನು ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಓಕೆನಾ? ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಪೋಸ್ಟ್ ಆಫೀಸ್ ಸೆಲೆಕ್ಷನ್ ಪ್ರೋಸೆಸ್ಸು 2024 ಎರಡು ರೀತಿ ಇದೆ. ಒಂದು ಬಂದ್ಬಿಟ್ಟು ಮೆರಿಟ್ ಲಿಸ್ಟು, ಇನ್ನೊಂದು ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್. ಯಾಕಂದರೆ ಇದು ಗೌರ್ಮೆಂಟ್ ಕೆಲಸ ಆಗಿರೋದ್ರಿಂದ ಸ್ಟ್ರಿಕ್ಟ್ ಆಗಿರ್ತಾರೆ. ಮೆರಿಟ್ ವಿಷಯದಲ್ಲಾಗಲಿ ಡಾಕ್ಯುಮೆಂಟೇಷನ್ ಪಕ್ಕಾ ಇರಬೇಕು. ಓಕೆನಾ? ಇದು ಬಂದ್ಬಿಟ್ಟು ಗ್ರಾಮೀಣ್ ಡಾಕ್ ಸೇವಕ್ ಅಂತ. ಓಕೆ, ಗ್ರಾಮೀಣ್ ಡಾಕ್ ಸೇವಕ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು. ಇದು ವೆಬ್ಸೈಟು ನಾನು ಕೊಟ್ಟಿರ್ತೀನಿ. ಮತ್ತು ಇದು ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 20,000ರಿಂದ 70,000ವರೆಗೂ ಇದೆ. ಅಂದರೆ 20K to 70K. 3 ಡೆಸಿಗ್ನೇಷನ್ ಇದೆ ಅಂತ ಹೇಳಿದ್ದೀನಿ. ಒಂದು 10th ಪಾಸು, ಒಂದು 12th ಪಾಸು, ಇನ್ನೊಂದು ಡಿಗ್ರಿ. ಓಕೆನಾ? ಇದ್ರದ್ದು ಲಿಂಕ್ ನಾನು ಕೊಟ್ಟಿರ್ತೀನಿ. ನಾನು ಹೇಳ್ದಂಗೆ ಡಿಪೆಂಡಿಂಗ್ ಆನ್ ದ ಪೋಸ್ಟ್ ಸ್ಯಾಲ್ರಿ ಇರುತ್ತೆ. 20K to 70K ಇರುತ್ತೆ. ಓಕೆನಾ? ಸೊ ಇದು ವೆಬ್ಸೈಟ್ ನಾನು ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ. ಸುಮಾರು ಜನ ಗೌರ್ಮೆಂಟ್ ಕೆಲಸ ಬೇಕು ಅಂತಿರ್ತಾರೆ. ಆ ನಿಟ್ಟಿನಲ್ಲಿ 10th ಆ್ಯಂಡ್ 12th ಪಾಸು ನಾನು ಇಲ್ಲಿ ರಿಕ್ರೂಟ್ಮೆಂಟ್ಗೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ಓಕೆನಾ? ಒಳ್ಳೆ ಜಾಬ್ ಆಪರ್ಚುನಿಟಿ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಎಸ್ಪೆಷಲಿ ಫಾರ್ ಲೇಡೀಸ್ಗೆ ಯಾವ್ದಾದ್ರು ಓಪನಿಂಗ್ಸ್ ಇದೆ ಅಂತ ಹೇಳ್ತಿದ್ದಾರೆ ಮೀಶೋಲಿ. ಸೊ ಅದನ್ನು ತಗೊಂಡು ನಾಳೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಇನ್ನೊಂದು ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.